ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಎಲ್ಲರಿಗೂ ಶುಭಾಶಯಗಳು. ಸೊ ಇವತ್ತು ನಾವು ಯೋಗ ಮಾಡ್ತಿದ್ದೀವಿ. ಸೊ ರೆಗ್ಯುಲರಾಗಿ ಮಾಡ್ತಿರ್ತೀವಿ. ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಆಗಿರೋದ್ರಿಂದ ಈ ಒಂದು ವಿಡಿಯೋ ಮಾಡ್ತಿರೋಂಥದ್ದು. ಇಲ್ಲಿ ವಿಶೇಷ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು. ಒಂದು ರಾಜ್ಕುಮಾರ್ ಅವರ ಒಂದು ಪುಸ್ತಕ ಇದೆ. ಸೊ ಈ ಪುಸ್ತಕ ತುಂಬ ವಿಶೇಷವಾಗಿದೆ. ಇಲ್ಲಿ ನೋಡ್ತಿದ್ರಲ್ಲ, ಡಾಕ್ಟರ್ ಹೊನ್ನಪ್ಪ ಫಕೀರಪ್ಪ ನಾಯ್ಕರ್. ಸೊ ಇವರು ರಾಜ್ಕುಮಾರ್ ಅವರ ಯೋಗ ಗುರು. ಸೊ ಇವರು ಕಲಿಸಿದಂಥ ಯೋಗ 50ನೇ ವರ್ಷಕ್ಕೆ ರಾಜ್ಕುಮಾರ್ ಅವರು ಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಆ ಯೋಗದ ಅಭ್ಯಾಸ ಎಷ್ಟು ಕಠಿಣವಾಗಿತ್ತು, ದಿನ 5-6 ಗಂಟೆ ಅವರು ಯೋಗಾಭ್ಯಾಸ ಮಾಡ್ತಿದ್ದರು. ಸೊ ಅಷ್ಟು ಯೋಗಾಭ್ಯಾಸ ಮಾಡಿದಂಥ ರಾಜ್ಕುಮಾರ್ ಅವರ ಈ ಫೋಟೋಗಳು ನೋಡ್ತಿರ್ಬೋದು. ನಾನು ನಿಮ್ಗೆ ಕ್ಲೋಸಾಗಿ ತೋರಿಸ್ತೀನಿ. ಸೊ ಇವೆಲ್ಲ ರಾಜ್ಕುಮಾರ್ ಅವರ ಯೋಗದ ಭಂಗಿಗಳು ಅಥವಾ ಅಭ್ಯಾಸಗಳು. ಸೊ ಈ ಪುಸ್ತಕದಲ್ಲಿ ಇವು ಅಪರೂಪದ ಫೋಟೋಗಳಿವೆಲ್ಲ. ಸೊ ಈ ಅಪರೂಪದ ಫೋಟೋದ ಒಂದು ಕಲೆಕ್ಷನ್ ಅಲ್ಲಲ್ಲಿರುವಂಥದ್ದು. ಸೊ ಇದು ಫಕೀರಪ್ಪ ಹೊನ್ನಪ್ಪ ನಾಯ್ಕರ್ ಅವರು. ಇಲ್ಲಿ ಮೀಸೆಯವರಿಗೆಲ್ಲ ಗಿರಿಜಾ ಮೀಸೆಯವರು ಇವರು. ಸೊ ಇಲ್ಲಿ ಅವರ ಮುಖ ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ಇವರು ರಾಜ್ಕುಮಾರ್ ಅವರ ಯೋಗ ಗುರು. ಸೊ ಇವ್ರ ಬಗ್ಗೆ ಇವ್ರನ್ನ ನಾನು ಮೀಟ್ ಆಗಿದ್ದೆ. ಸೊ ತುಂಬ ಆಧ್ಯಾತ್ಮಿಕ ವ್ಯಕ್ತಿ. ಸೊ ಇವರಿಲ್ಲ. ಸೊ ಈ ಒಂದು ಪುಸ್ತಕ ಅವರ ನೆನಪಿನಲ್ಲಿ, ಹಾಗೆ ರಾಜ್ಕುಮಾರ್ ಅವರ ಯೋಗ ಗುರು ಅನ್ನುವಂಥ ಒಂದು ಹೆಮ್ಮೆಯಲ್ಲಿ, ಹಾಗೆ ಖುಷಿಯಿಂದ ಈ ಪುಸ್ತಕವನ್ನು ಹಂಗೆ ತೆಗೆದುಕೊಂಡು ಇಷ್ಟು ಯೋಗಕ್ಕೆ ಸಂಬಂಧಪಟ್ಟಂಗೆ ಇನ್ನು ನಾನು ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಇವ್ರನ್ನ ಮೀಟ್ ಆಗೋದಕ್ಕೆ ಮುಂಚೆನೇ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದಷ್ಟು ನಾನು ನನಗೆ ಸಾಧ್ಯ ಆಗುವಂಥ ಒಂದಷ್ಟು ಆಸನಗಳಿದೆ, ಅದನ್ನು ಮಾಡ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ ವಿಶೇಷ ವಿಡಿಯೋ ನೋಡ್ತಾ ಹೋಗಿ. ನಾನು ಅಲ್ಲೆಲ್ಲೇ ಹೇಳ್ತೀನಿ, ರಾಜ್ಕುಮಾರ್ ಅವರು ಯಾವ ಸಿನಿಮಾದಲ್ಲಿ ಯೋಗಾಭ್ಯಾಸವನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋಕ್ಕಿಂತ ಅದನ್ನು ಕ್ಯಾಮ್ರಾ ಮುಂದೆ ಅಲ್ಲ, ತಮ್ಮ ಪಾಡಿಗೆ ತಾವು ಯೋಗ ಮಾಡ್ಕೊಂಡು ಹೋಗಿರುವಂಥ ಒಂದಷ್ಟು 2 ಸಿನಿಮಾಗಳಿದೆ. ಸೊ ಆ ಒಂದು ಆಸನ ಬಂದಾಗ ಆ ಸಿನಿಮಾ ಹೆಸರು ಹೇಳ್ತೇನೆ ಅಂತ ನಾನು ಯೋಗಾಸನ ಶುರು ಮಾಡಿದೆ. ಕ್ಯಾಮ್ರಾ ಇರೋದ್ರಿಂದ ಕುಳಿತಲ್ಲೇ ಒಂದಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತೀನಿ ನಾನು. ಫಸ್ಟು
ಸೊ ಈಗ ಒಂದು ಆಸನ ನೋಡಿದ್ರೆ ನೀವು, ಇದನ್ನು ರಾಜ್ಕುಮಾರ್ ಅವರು ಈ ಕೇರಳದ ಸಿನಿಮಾದ ಒಂದು ಸೀನ್ ಬರುತ್ತೆ. ಸೊ ಆ ಸೀನ ಎರಡೂ ಕೈಗಳನ್ನು ಕಟ್ಟಿ ಹಿಂಗೆ ಹಾಕಿರ್ತಾರೆ, ಹಿಂದೆ ಕಾಲು ಕಟ್ಟಿರ್ತಾರೆ. ಸೊ ಈ ಹಲಾಸನ ಮಾಡಿ ಈ ಕೈಗಳನ್ನು ಓಪನ್ ಮಾಡಿ ವಾಪಸ್ ತೆಗೆದು ಕೈಗಳನ್ನು ಬಿಚ್ಚಿಕೊಂಡು ಅಲ್ಲಿಂದ ರೌಡಿಗಳ ಜಾಗದಿಂದ ಪಾರಾಗ್ತಾರೆ. ಸೊ ಇದೊಂದು ಸೀನು. ಇನ್ನು 1983ರಲ್ಲಿ ಬಂದಂತಹ ಕಾಮನಬಿಲ್ಲು. ಸೊ ಕಾಮನಬಿಲ್ಲು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಅದ್ಭುತವಾಗಿ ಯೋಗಾಭ್ಯಾಸವನ್ನು ಮಾಡಿರುವಂಥದ್ದು. ಚಿತ್ರದ ಆರಂಭದಲ್ಲಿಯೇ ಎಲ್ಲ ಆಸನಗಳನ್ನು ಮಾಡ್ತಾರೆ. ಸೊ ಅದು ನಿಮಗೆ ತುಂಬ ಖುಷಿ ಕೊಡುತ್ತೆ. ನೀವು ಕೇರಳದ ಸಿನಿಮಾ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಈ ಒಂದು ಪರ್ಟಿಕ್ಯುಲರ್ ಸೀನ್ ಸಿಗುತ್ತೆ. ನಾನು ಈಗೇನು ಹೇಳಿದೆ ಹಲಾಸನದ್ದು. ಹಾಗೆಯೇ ಕಾಮನಬಿಲ್ಲು ಸಿನಿಮಾ ಶುರು ಮಾಡಿದ ತಕ್ಷಣವೇ ಅಥವಾ ಆನ್ ಮಾಡಿದ ತಕ್ಷಣವೇ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಫಸ್ಟ್ ಸೀನೇ ಯೋಗಾಭ್ಯಾಸ ಮಾಡ್ತಿರೋಂಥದ್ದು ರಾಜ್ಕುಮಾರ್ ಅವರು. ಸೊ ರಾಜ್ಕುಮಾರ್ ಅವರ ಯೋಗಾಭ್ಯಾಸ ನಿರಂತರವಾಗಿತ್ತು. ಕಾಡುಗಳ ವೀರಪ್ಪನ ಇವ್ರನ್ನ ಕಾಡಿಗೆ ಕರ್ಕೊಂಡು ಹೋದಾಗಲೂ ಕೂಡ ಕಾಡಲ್ಲಿ ಇವರು ಯೋಗವನ್ನು ಮಾಡಿ ತಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡಿದ್ರು ಅನ್ನೋಂಥದ್ದು. ರಾಜ್ಕುಮಾರ್ ಅವರು ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುರುವಾಗಿಂತ ಮುಂಚೆನೇ ಯೋಗಾಭ್ಯಾಸವನ್ನು ಮಾಡಿ ಯೋಗದ ಮಹತ್ವವನ್ನು ಸಿನಿಮಾದಲ್ಲಿ ತೋರಿಸಿದ್ದರು. ಯೋಗ ಬೇಕು, ಎಲ್ಲರೂ ಮಾಡಬೇಕು. ಇಂದಿನ ಒತ್ತಡದ ದಿನಗಳಲ್ಲಿ ಯೋಗ ತುಂಬ ಅವಶ್ಯ ಇದೆ. ಸೊ ಯೋಗಕ್ಕೆ ಸಂಬಂಧಪಟ್ಟಂಗಿಷ್ಟು ರಾಜ್ಕುಮಾರ್ ಅವರ ಸಿನಿಮಾ ಸಂಬಂಧಪಟ್ಟಂಗಿಷ್ಟು ಇನ್ನಷ್ಟಿದೆ ನಾವು ಯೋಗ ಮಾಡೋದು. ಸೊ ಅದನ್ನು ಮಾಡ್ತೀವಿ. ಸೊ ಇಲ್ಲಿ ಪ್ರಾಣಾಯಾಮ ಸಂಬಂಧಪಟ್ಟದ್ದು ಒಂದಷ್ಟಿದೆ, ಅದನ್ನು ಮಾಡ್ತೀವಿ. ಫಸ್ಟು ಒಂದೊಂದು ನಿಮಿಷ ನಾನು ಪ್ರತಿದಿನ ಅಭ್ಯಾಸ ಮಾಡುವಂಥದ್ದು. ಪ್ರತಿಯೊಂದನ್ನು ಆ ಲೆಕ್ಕದಲ್ಲಿ ಭ್ರಾಮರಿ ಅದಕ್ಕೆ ಗೊತ್ತಿರುತ್ತದೆ.
ಒಂದು ನಿಮಿಷ ಧ್ಯಾನ ಮಾಡ್ತೀನಿ. ಕೊನೆಗೆಲ್ಲ ಮುಗಿದ್ಮೇಲೆ ಧ್ಯಾನ. ಸೊ ಇದು ನನ್ನ ನಿತ್ಯದ ಯೋಗಾಭ್ಯಾಸ. ಸೊ ಬೆಳಗ್ಗೆ ಮಾಡ್ತೀನಿ, ಆಮೇಲೆ ರಾತ್ರಿ ಹೋಗ್ತೇನೆ. ಸೊ ಎಲ್ಲರೂ ಯೋಗ ಮಾಡಿ ಆರೋಗ್ಯವಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಮಾಡೋದು ಪ್ರತಿಯೊಬ್ಬರಿಗೂ